ಇವರ ಹೋರಾಟ ನಿಧಾನಕ್ಕೆ ರಾಜ್ಯವ್ಯಾಪಿ ಆಗುವುದರಲ್ಲಿ ಎಲ್ಲ ಮಾತಿಲ್ಲ. ಆದ್ರೆ ಇನ್ನೇನಾಗಬೇಕಾಗಿದೆ ಇಲ್ಲಪ್ಪ ಅಂತಂದ್ರೆ ಈಗಾಗಲೇ ಇಂಥ ಒಂದು ವಿಷಯ ಇದೆ. ಮತ್ತು ರಾಜಕೀಯ ತಪ್ಪಂತೂ ಇಲ್ಲ ಹೇಳಿಕೆ ಹೊರಟಿಲ್ಲ. ಯಾಕಂದ್ರೆ ರಾಜನೀತಿ ಆದರೆ ಏನು ತಪ್ಪಿಲ್ಲ, ಅದು ಒಳ್ಳೆಯದನ್ನ. ಅದು ಇವತ್ತು ದುಡ್ಡು ತೆಗೆಯುವಂಥ ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ವ್ಯಾಪಾರೀಕರಣ ಮಾಡಿದಾರಲ್ಲ ಅದನ್ನು, ರಾಜಕೀಯವನ್ನು. ಅದು ತಪ್ಪ, ಅದು ರಾಜಕೀಯ ಚೇಂಜ್ ಆಗಬೇಕು ಅಂದ್ರೆ ಇಂಥ ಯುವಕರು ಮುಂದೆ ಬರಬೇಕು. ಅದು ಮುಂದೆ ಬರ್ತಾ ಇದ್ದಾರೆ. ಜೊತೆಗೆ ರೈತರನ್ನು ಎಚ್ಚರಿಸ್ತಾ ಇದ್ದಾರೆ. ರೈತರಲ್ಲೇ ಒಂದು ಏನಪ್ಪ ಅಂತಂದ್ರೆ ಹುಮ್ಮಸ್ಸನ್ನು ನೀಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋಂಥ ಹೋರಾಟ ಸಹಿತ ಜೊತೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಮುಟ್ಟಲಿ, ಪ್ರತಿಯೊಂದು ಹಳ್ಳಿಗೆ ಮುಟ್ಟಲಿ ಅನ್ನೋಂಥ ವಿಚಾರಧಾರೆನೂ ಅವ್ರು ಹೊಂದವರಾಗಿದ್ದಾರೆ. ಹೀಗಾಗಿ ಅವರ ಈ ಒಂದು ಸಹಜ ನಡಾವಳಿಕೆ ಜೊತೆಗೆ ಅವ್ರ ವಿಚಾರಗಳು ನಮ್ಮ ರೈತರಿಗೆ ಆಗಿರ್ಬೋದು, ದುಡಿಯುವ ವರ್ಗದವ್ರಿಗೆ ಆಗಿರ್ಬೋದು ಒಂದು ಜಾಗೃತಿ ಮೂಡಿಸ್ಲಿಕ್ಕತ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಇವತ್ತು ಇನ್ನಷ್ಟು ರಾಜ್ಯವ್ಯಾಪಿಯಾಗಿ ಮಾಡೋ ಸಲುವಾಗಿ ಬಿಡದಿಗೆ ಬಂದಿದ್ದು, ಬಿಡದಿಯಲ್ಲಿ ಭೇಟಿಯಾಗಿದ್ದು, ಅಲ್ಲಿ ರೈತರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ಕೆಲಸ ಮಾಡಿದ್ದು, ಇವೆಲ್ಲವೂ ಇವತ್ತು ಮೆಚ್ಚುವಂಥದ್ದನ್ನು. ಮತ್ತು ಅದೇ ಕಾಲಕ್ಕೆ ಇದು ಆಗಬೇಕು ಅನ್ನೋದು ಒತ್ತಡದವ್ರ ಜೊತೆಗೆ ಮುಂದಿನ ದಿನದಲ್ಲಿ ಆಗದೆ ಹೋದ್ರೆ ಮತ್ತೆ ಹೋರಾಟಕ್ಕೆ ಬರ್ತೀವಿ ಅನ್ನೋ ಭರವಸೆನೂ ಕೊಡ್ತಾ ಇದ್ದಾರೆ. ಮತ್ತು ಭಾಳಷ್ಟು ಕಡೆ ನೋಡ್ತಾ ಇದ್ವಿ ಅವರನ್ನು, ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ವಿ. ಅದರಲ್ಲೂ ರೈತರ ಪರವಾಗಿ ನಡೀತಿರುವಂಥ ಕಾರ್ಯಕ್ರಮಗಳಲ್ಲೇ ಅವರು ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ಮಿನಿಮಮ್ ಈ ರೈತರಿಗೆ ಮತ್ತು ಜನರಿಗೆ ಅನುಕೂಲ ಆಗುವಂಥದ್ದು. ಹಾಗಂತ ತಿಳ್ಕೊಂಡು ಅಧಿಕಾರಶಾಹಿ ಮೇಲೆ ಅವ್ರು ಟೀಕಾ ಮಾಡೋದಷ್ಟೇ ಅಲ್ಲ, ಟೀಕೆ ಮಾಡೋ ಜೊತೆಗೆ ವಿಮರ್ಶೆ ಮಾಡ್ತಾರೆ. ಟೀಕೆ ಅನ್ನೋಕ್ಕಿಂತಲೂ ವಿಮರ್ಶೆ ಮಾಡಿಕೊಂಡು ಅಧಿಕಾರಿಗಳ ವಿಶ್ವಾಸ ತೆಗೆದುಕೊಂಡ ರಾಜಕಾರಣಿಗಳನ್ನು ಅಥವಾ ಇನ್ನುಳಿದವ್ರನ್ನ